ಜೋಯಿಸರು ಬಂದರು ಅಂತ. ಅಂದರೆ ಮತ್ತೆ ಅಲ್ಲಿ 3 ಜನ ಅಂತಿಲ್ಲ. ಮತ್ತು ಯೇಸು ಕ್ರಿಸ್ತ, ಇದು ಹೇರೋದನ ಹತ್ರ ಬಂದಂಥ ಸಂದರ್ಭ ಪ್ರಿಯರು. ಯೇಸು ಕ್ರಿಸ್ತರ ಹತ್ರ ಅವ್ರು ಹೋದಾಗ ಏನಾದರೂ 3 ಜನ ಇದ್ರ, ಅದನ್ನು ಒಮ್ಮೆ ನೋಡಿ. ಅದೇ ಮತ್ತಾಯನು ಬರೆದ ಸುವಾರ್ತೆ, ಅದೇ ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ 9ನೇ ವಚನ. ಅವರು ಅರಸನ ಮಾತನ್ನು ಕೇಳಿ ನಕ್ಷತ್ರವು ಅವರ ಮುಂದೆ ಮುಂದೆ ನಡೆದು ಹಾಂ, ಅವರು ನಕ್ಷತ್ರವನ್ನು ಕೊಂಡು ಅತ್ಯಂತ ಸಂತೋಷಪಟ್ಟರು ಮತ್ತು ಆ ಮನೆಯೊಳಗೆ ಹೋಗಿ ಆ ಕೂಸನ್ನು ಅದರ ತಾಯಿಯಾದ ಮರಿಯಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಗಂಟುಗಳನ್ನು ಬಿಚ್ಚಿ. ಹಾಂ, ಸಾಕು ಪ್ರಿಯರೇ. ಅಂದರೆ ಇಲ್ಲಿ ಯೇಸು ಕ್ರಿಸ್ತರು ಇದ್ದಂತಹ ಮನೆಯೊಳಗಡೆ ಅವರು ಎಂಟ್ರಿ ಮಾಡ್ತಾ ಇದ್ದಾರೆ ಜೋಯಿಸರು. ಅಲ್ಲೂ ಸಹ ಎಲ್ಲೂ ಈ ವಚನದಲ್ಲಿ ಓದ್ಕೊಬನ್ನಿ ಪ್ರಿಯರೇ, 9ನೇ ವಚನದಿಂದ 12ನೇ ವಚನ ತನಕ ಎಲ್ಲೂ ಸಹ 3 ಜನ ಜೋಯಿಸರು ಅಂತ ಹೇಳಿ ಇಲ್ಲ. ಅಂದರೆ ಮೊಟ್ಟ ಮೊದಲನೇದ ಕೊಟ್ಟಿಗೆಯಲ್ಲಿ ಹುಟ್ಟಿದ್ರು ಅಂತಲೂ ಇಲ್ಲ, 3 ಜನ ಜೋಯಿಸರು ಬಂದರು ಅಂತಲೂ ಲೆಕ್ಕ ಸತ್ಯವೇದದಲ್ಲಿ ಇಲ್ಲ. ಇನ್ನು ನಾವು ಯಾವ ಥರ ಎಷ್ಟರ ಮಟ್ಟಿಗೆ ಕ್ರೈಸ್ತವರಾಗಿ ಪರಿಶೋಧನೆ ಮಾಡ್ತಿದ್ದೀವಿ ಅಂತ ನಾವೇ ನಮ್ಮನ್ನು ಪರಿಶೋಧಿಸ್ಕೋಬೇಕಾಗುತ್ತೆ ಪ್ರಿಯರೇ. ಇನ್ನೊಂದು ವಚನವನ್ನು ನೋಡಿ. ಮೊಟ್ಟ ಮೊದಲನಿಗೆ ಕ್ರಿಸ್ಮಸ್ ಸಂದರ್ಭ ಬಂದಿದ ತಕ್ಷಣ ಜನ ಏನಂತ ಪಬ್ಲಿಸಿಟಿ ಕೊಡ್ತಾರೆ, ಯೇಸು ಕ್ರಿಸ್ತರು ಅವತ್ತೇ ಹುಟ್ಟಿದ್ರು ಅಂತ ಹೇಳಿ. ಇವರು ಯೇಸು ಕ್ರಿಸ್ತರು ಅವತ್ತೇ ಹುಟ್ಟಿದ್ರು ಅಂತ ಹೇಳುವಂತಹ ಈ ವಿಚಾರಕ್ಕಾಗಿ ಕ್ರೈಸ್ತವರಲ್ಲದೆ ಇರುವಂತಹ ಜನಗಳು ಏನಂತ ಪ್ರಶ್ನೆ ಮಾಡ್ತಾರೆ ಗೊತ್ತಾ ಪ್ರಿಯರೇ? ಯೇಸು ಕ್ರಿಸ್ತರು 2,000 ವರ್ಷಗಳ ಹಿಂದೆ ಬಂದಂಥವ್ರು, ಅವ್ರಿಗಿಂತ ಹಿಂದೆ ಗೌತಮ್ ಬುದ್ಧ ಇದ್ದರು, ಎಷ್ಟೋ ಜನ ಮಹಾನ್ ಪುರುಷರಿದ್ದರು. ಅವ್ರನ್ನೆಲ್ಲ ಬಿಟ್ಟು 2,000 ವರ್ಷಗಳ ಹಿಂದೆ ಬಂದಿರುವಂತಹ ಯೇಸು ಕ್ರಿಸ್ತರನ್ನೇ ದೇವರು ಅಂತ ನಾವು ಯಾಕೆ ಹೇಳಬೇಕು ಅನ್ನುವಂಥ ಪ್ರಶ್ನೆ ಮಾಡ್ತಿದ್ದಾರೆ ಪ್ರಿಯರೇ. ನಿಜವಾಗ್ಲೂ ಯೇಸು ಕ್ರಿಸ್ತರು 2,000 ವರ್ಷಗಳ ಹಿಂದೆನೇ ಬಂದ್ರ ನೋಡಿ, ಹುಟ್ಟಿದ್ರ 2,000 ವರ್ಷಗಳ ಹಿಂದೆನೇ ಈ ಲೋಕದಲ್ಲಿ ಹುಟ್ಟಿದ್ರ ನೋಡಿ. ಆ ವಚನವನ್ನು ಒಮ್ಮೆ ನೋಡಿ ಪ್ರಿಯರೇ. ಮತ್ತಾಯನು ಬರೆದ ಸುವಾರ್ತೆ 20ನೇ ಅಧ್ಯಾಯ 28ನೇ ವಚನ. ಮತ್ತಾಯನು ಬರೆದ ಸುವಾರ್ತೆ 20ನೇ ಅಧ್ಯಾಯ 28ನೇ ವಚನ. ಹಾಗೆಯೇ ಮನುಷ್ಯಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡು ಕೊಡುವುದಕ್ಕೂ ಬಂದನು ಅನ್ನುವಂಥ ಪದವನ್ನು ಬಳಕೆ ಮಾಡ್ತಿದ್ದಾರೆ ಪ್ರಿಯರೇ. ಹುಟ್ಟಿದರು ಅನ್ನುವಂತಹ ಪದ ಯಾವ ಥರ ಸತ್ಯವೇದದಲ್ಲಿ ಇದೆಯೋ ಅದೇ ಥರ ಬಂದರು ಯೇಸು ಕ್ರಿಸ್ತರು ಈ ಲೋಕಕ್ಕೆ ಅನ್ನುವಂಥ ಪದನೂ ಸತ್ಯವೇದದಲ್ಲಿ ಇದೆ. ಅಂದರೆ ನಾವು ಪ್ರತಿ ಸತಿನೂ ಕ್ರಿಸ್ಮಸ್ ಮಾಡೋದ್ರಲ್ಲಿ ತಪ್ಪಿಲ್ಲ ಪ್ರಿಯರೇ. ಆದರೆ ಕ್ರಿಸ್ಮಸ್ ಮಾಡುವಾಗ ನಾವು ಕೊಡುವಂತಹ ಪಬ್ಲಿಸಿಟಿ ಹೇಗಿರುತ್ತೆ ಇನ್ನೊಬ್ಬರಿಗೆ, ಯೇಸು ಕ್ರಿಸ್ತರು 2,000 ವರ್ಷಗಳ ಹಿಂದೆ ಹುಟ್ಟಿದ್ರು ಅಂತ ಹೇಳಿದಾಗ ಸಾಕಷ್ಟು ಪ್ರಶ್ನೆಗಳು ಹುಟ್ಕೊಳುತ್ತೆ. ಅದೇ ಪ್ರಶ್ನೆಗಳು ಅಂದರೆ ಅವ್ರು ಪ್ರಶ್ನೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಕ್ರೈಸ್ತವರಾಗಿ ನಾವು ಯೇಸು ಕ್ರಿಸ್ತರನ್ನು ಈ ಸಮಾಜಕ್ಕೆ ಸರಿಯಾಗಿ ಪರಿಚಯ ಮಾಡಿಕೊಟ್ಟಿಲ್ಲ. ಇನ್ನೊಂದು ಕಡೆ ಬಂದರು ಅಂತಲೇ ಇನ್ನೊಂದು ವಚನವನ್ನು ನೋಡ್ಕೊಂಡು ಮುಂದೆ ಹೋಗೋಣ ನೋಡಿ ಪ್ರಿಯರೇ. ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 38ನೇ ವಚನ. ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 38ನೇ ವಚನ. ನಾವು ಸಮೀಪದಲ್ಲಿರುವ ಬೇರೆ ಊರುಗಳಿಗೆ ಹೋಗೋಣ, ಅಲ್ಲಿಯೂ ನಾನು ಸುವಾರ್ತೆಯನ್ನು ಸಾರಬೇಕು, ಇದಕ್ಕಾಗಿಯೇ ನಾನು ಹೊರಟು ಬಂದಿದ್ದೇನೆ. ಅಂದರೆ ಹೊರಟು ಬಂದಿದ್ದೇನೆ ಅನ್ನುವಂಥ ಪದವನ್ನು ಬಳಕೆ ಮಾಡ್ತಿದ್ದಾರೆ. ನಾವೆಲ್ಲರೂ ಸಹ ನಮ್ಮ ಮನೆಗಳಿಂದ ಹೊರಟು ಇಲ್ಲಿಗೆ ಬಂದಿದ್ದೀವಿ ಪ್ರಿಯರೇ. ಅಂದರೆ ನಾವು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ಇಲ್ಲಿಗೆ ಬರೋಕ್ಕೆ ಮುಂಚೆ ನಾವು ಜೀವಂತವಾಗಿ ಇದ್ವಿ ಅಂತನಾ, ಇಲ್ಲ ಅಂತನಾ? ಇದ್ವಿ ಅಂತ. ಹಾಗಾದರೆ ಕ್ರಿಸ್ಮಸ್ ಒಂದೇ ಒಂದು ವಿಚಾರದಲ್ಲಿ ಎಷ್ಟೊಂದು ತಪ್ಪು ಮಾಡಿದ್ದಾರೆ ನೋಡಿ ಕ್ರೈಸ್ತವರು. ಅಂದರೆ ಎಷ್ಟು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಏನಕ್ಕೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ? ಪರಿಶೋಧನೆ ಮಾಡದೇ ಇರುವಂತಹ ಕಾರಣದಿಂದನೇ. ಅಂದರೆ ಗೋದಲಿಯಲ್ಲೇ ಹುಟ್ಟಿದ್ರು ಅಂದರು, ಈ ಜೋಯಿಸರು 3 ಜನ ಅಂತ ಹೇಳಿದ್ರು. ಸತ್ಯವೇದದಲ್ಲಿ 2 ಇಲ್ಲ. ಪ್ರಕಟಣೆ ಗ್ರಂಥದಲ್ಲಿ ಒಂದು ಮಾತು ನೋಡಿದ್ರಿ ನೀವು, ಏನು ಸೇರಿಸಬಾರ್ದು ಏನು ತೆಗಿಬಾರ್ದು. ಅಂದರೆ ಗೋದಲಿಯಲ್ಲಿ ಹುಟ್ಟಿದ್ರು ಅಂತ ಇಲ್ಲ, ಇವ್ರು ಗೋದಲಿಯಲ್ಲೇ ಹುಟ್ಟಿದ್ರು ಅಂತ ಹೇಳ್ತಿದ್ದಾರೆ. ಅಂದರೆ ಅದು ಸೇರಿಸ್ದಂಗೆ ಅಲ್ವಾ? ಸೇರಿಸ್ದಂಗೆ. 3 ಜನ ಜೋಯಿಸರು ಅಂತ ಇಲ್ಲ, 3 ಜನ ಜೋಯಿಸರು ಅಂತ ಹೇಳ್ತಿದ್ದಾರೆ. ಅಂದರೆ ಅದು ಸೇರಿಸ್ದಂಗೋ ಅಲ್ವೋ? ಸೇರಿಸ್ದಂಗೆ. ಇನ್ನೊಂದು ವಚನವನ್ನು ನೋಡಿ, ಇದು ಪ್ರಾಮುಖ್ಯವಾದಂಥ ವಚನ ಪ್ರಿಯರೇ, ನಮ್ಮ ಆತ್ಮಿಕತೆ ತಿಳಿಸ್ಕೊಂಡಿರುವಂತಹದ್ದು. ಅಪೋಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 18ನೇ ವಚನ. ಅಪೋಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 18ನೇ ವಚನ. ಒಂದು 18. ಇಸ್ಕರಿಯೋತ ಯೂದನ ಸಂಗತಿ ನಮಗೆಲ್ಲರಿಗೂ ಗೊತ್ತು ಪ್ರಿಯರೇ. ಇಸ್ಕರಿಯೋತ ಯೂದ ಯಾರು? ಯೇಸು ಕ್ರಿಸ್ತರನ್ನು
ಹಿಡಿದುಕೊಟ್ಟಂಥವ ಒಬ್ಬ ಶಿಷ್ಯನಾಗಿದ್ದಂಥವರು, ಹೌದಾ? ಸೊ ಇಸ್ಕರಿಯೋತ ಯೂದ ಎಷ್ಟು ಕಾಸುಗಳಿಗೆ ಯೇಸುಕ್ರಿಸ್ತರನ್ನು ಹಿಡ್ಕೊಡ್ತಾರೆ ಪ್ರಿಯರೇ? ಎಷ್ಟು ಕಾಸುಗಳಿಗೆ? 30 ನಾಣ್ಯಗಳಿಗೆ ಹಿಡ್ಕೊಡ್ತಾರೆ. ಸರಿ, ಅವ್ರು ಪಶ್ಚಾತ್ತಾಪ ಮಾಡಿಕೊಂಡು ಆ 30 ನಾಣ್ಯಗಳನ್ನು ತಂದು ಏನು ಮಾಡ್ತಾರೆ? ಅವರ ಮುಂದೆ, ಕೊಟ್ಟಂಥವರ ಮುಂದೆನೇ ಹಾಕಿ ಹೋಗಿ ಏನು ಮಾಡ್ಕೋತಾರೆ? ನೇಣು ಹಾಕೋತಾರೆ. ಸೊ ಇದು ನಮಗೆ ಗೊತ್ತಿರುವಂತಹದ್ದು. ಇಲ್ಲಿ ನಮಗೆ ಗೊತ್ತಿಲ್ಲದೆ ಇರುವಂತಹ ಒಂದು ವಚನ ಇದೆ ನೋಡಿ, ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 18ನೇ ವಚನ. ಈ ಮನುಷ್ಯನು ಯೂದನ ಬಗ್ಗೆ ಮಾತಾಡ್ತಿರುವಂತಹದ್ದು ಪ್ರಿಯರೇ. ಈ ಮನುಷ್ಯನು ತನ್ನ ದ್ರೋಹದಿಂದ ಸಂಪಾದಿಸಿದ ಹಣಕ್ಕೆ ಒಂದು ಹೊಲವನ್ನು ಕೊಂಡುಕೊಂಡನು. ಏನು ಪ್ರಿಯರೇ ಇದು? ಯೂದನ ಬಗ್ಗೆನೇ ಮಾತಾಡ್ತಿರುವಂತಹದ್ದು. ಏನು ಮಾಡಿದ್ರಂತೆ ಅವರು? ಹೊಲವನ್ನು. ಯೂದ ಹೊಲವನ್ನು ಯಾವಾಗ ಕೊಂಡ್ಕೋತಾರೆ ಪ್ರಿಯರೇ? ಈ ತೊಗೊಂಡಿರುವಂತಹ ಕಾಸನ್ನು ಏನು ಮಾಡ್ತಾರೆ ಅವರು? ಅವ್ರ ಮುಂದೆನೇ ಹಾಕಿ ಹೋಗಿ ಆತ್ಮಹತ್ಯೆ ಮಾಡ್ಕೋತಾರೆ. ಅಂದರೆ ಈ ಮನುಷ್ಯ ಯೂದನು ಹೊಲವನ್ನು ಯಾವಾಗ ಕೊಂಡ್ಕೋತಾರೆ? ಸತ್ಯವೇದದಲ್ಲಿ ಇದೊಂದು ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಆಗಿದೆ, ಇದೊಂದು ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ ಅಂತ ಐಡೆಂಟಿಫೈ ಮಾಡಿದಂತಹ ಮೊದಲನೇ ವ್ಯಕ್ತಿ ಯಾರು ಗೊತ್ತಾ? ನಮ್ಮ ಆತ್ಮಿಕ ತಂದೆ ಪ್ರಿಯರೇ. ಅಂದರೆ ಇನ್ನು ಎಷ್ಟರವರೆಗೆ ನಾವು ಪರಿಶೋಧನೆ ಮಾಡ್ತಾ ಇದ್ದೀವಿ. ಈ ಒರಿಜಿನಲ್ ಸರ್ಕಮ್ಸ್ಟಾನ್ಸಸನ್ನು ಇನ್ನೊಂದು ಕಡೆ ನೋಡೋಣ ನೋಡಿ ಪ್ರಿಯರೇ. ಆ ಮಾತನ್ನು ಒಮ್ಮೆ ನೋಡಿ. ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 3ನೇ ವಚನ. ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 3ನೇ ವಚನ. 27:3. ಆಗ ಆತನನ್ನು ಹಿಡಿದುಕೊಟ್ಟ ಯೂದನು ನೋಡಿ ಪಶ್ಚಾತ್ತಾಪಪಟ್ಟು ಹಿರಿಯರಿಗೂ ಅಂದನು. ಅದಕ್ಕವರು ಇಲ್ಲಿಂದ ನೋಡ್ಕೊಳ್ಳಿ ಪ್ರಿಯರೇ. ಆಗ ಅವನು ಆ ಹಣವನ್ನು ದೇವಾಲಯದೊಳಕ್ಕೆ ಬಿಸಾಡು ಬಿಟ್ಟು ಹೊರಟು ಹೋಗಿ ಉರ್ಲು ಹಾಕಿಕೊಂಡು ಸತ್ತನು. ಮುಂದೆ ಓದಿ ಪ್ರಿಯರೇ. ಮಹಾಯಾಜಕರು ಆ ಹಣವನ್ನು ತೆಗೆದುಕೊಂಡು ಅದು ಜೀವಹತ್ಯಕ್ಕೆ ಕೊಟ್ಟ ಕ್ರಯವಾದದ್ದರಿಂದ ಅದನ್ನು ಕಾಣಿಕೆ ಪೆಟ್ಟಿಗೆಯಲ್ಲಿ ಹಾಕಬಾರದು ಎಂದರು. ಬಳಿಕ ಆಲೋಚನೆ ಮಾಡಿ ಪರದೇಶಿಗಳನ್ನು ಹೂಣಿಡುವುದಕ್ಕೋಸ್ಕರ ಅದರಿಂದ ಕುಂಬಾರನ ಹೊಲವೆಂಬ ಭೂಮಿಯನ್ನು ಕೊಂಡುಕೊಂಡರು. ಅಂದರೆ ಇಲ್ಲಿರುವಂತಹ ವಚನ ಏನು ಗೊತ್ತಾ? ಸರಿಯಾಗಿರುವಂತಹದ್ದು. ಯೂದನು ಏನು 30 ನಾಣ್ಯಗಳನ್ನು ತೊಗೊಂಡಿರ್ತಾನಲ್ಲ ಪ್ರಿಯರೇ, ಅದು ಮತ್ತೆ ಅವ್ರ ಮುಂದೆನೇ ಬಿಸಾಡಿದಾಗ ಅವ್ರೇನು ಮಾಡ್ತಾರೆ? ಅದನ್ನು ತೊಗೊಂಡು ಕೊಟ್ಟಂಥವ್ರು ಏನು ಮಾಡ್ತಾರೆ? ಅದನ್ನು ತೊಗೊಂಡು ಹೊಲವನ್ನು ಕೊಂಡ್ಕೋತಾರೆ. ಅಂದರೆ ಅಪೊಸ್ತಲರ ಕಾರ್ಯಗಳು 1ನೇ ಅಧ್ಯಾಯ 18ನೇ ವಚನದಲ್ಲಿರುವಂತಹದ್ದೇನು? ಯೂದನು ಹೊಲವನ್ನು ಕೊಂಡುಕೊಂಡ ಅಂತ ಹೇಳಿ ಪ್ರಿಯರೇ. ಅಂದರೆ ಸತ್ಯವೇದ ಈ ತುಂಬ ಜನ ಇರ್ತಾರೆ ಪ್ರಿಯರೇ, ಚಿಕ್ಕ ಯವ್ವನ ಕಾಲದಲ್ಲಿರ್ತಾರೆ ಅಥವಾ ಇನ್ನೂ ಚಿಕ್ಕ ವಯಸ್ಸಲ್ಲಿರ್ತಾರೆ, 6ನೇ ವರ್ಷ 7ನೇ ವರ್ಷ 8ನೇ ವರ್ಷ, ಈ ವಯಸ್ಸಿನಲ್ಲೇ ನಾನು 10 ಸತಿ ಸತ್ಯವೇದವನ್ನು ಓದಿದ್ದೀನಿ ಅಂತ ಹೇಳ್ತಾರೆ ಪ್ರಿಯರೇ. ಚಿಕ್ಕ ಮಕ್ಕಳು ದೇವ್ರ ಬಗ್ಗೆ ಕೆಲಸ ಮಾಡುವಂತಹದ್ದು ಒಳ್ಳೆಯದೇ, ಅಂದರೆ ಸತ್ಯವೇದ ಓದುವಂತಹದ್ದು ಒಳ್ಳೆಯದೇ. ಆದರೆ ಅವರು 10 ಸತಿ 20 ಸತಿ ಎಲ್ಲ ಓದಿದಾಗ ಈ ವಚನ ಅವ್ರ ಕಣ್ಣು ಕಾಣಿಸಿಲ್ವ ಪ್ರಿಯರೇ? ಸತ್ಯವೇದದಲ್ಲಿ ಟ್ರಾನ್ಸ್ಲೇಷನ್ ಅಥವಾ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿರುವಂತಹ ಒಂದು ವಚನ ಇದೆ ಅಂತ ಹೇಳಿ ಅವ್ರ ಕಣ್ಣು ಕಾಣಿಸಿಲ್ವಾ? 10 ಸತಿ ಓದಂಥವ್ರು. ಈ ತುಂಬ ಜನ ಪಾಸ್ಟ್ಗಳು ಹೇಳುವಂತಹದ್ದು ನೀವು ಕೇಳಿರ್ತೀರ ಪ್ರಿಯರೇ, 48 ಗಂಟೆಗಳಲ್ಲಿ ಸತ್ಯವೇದವನ್ನು ಓದಿ ಮುಗಿಸ್ಬೋದು. 48 ಗಂಟೆಗಳಲ್ಲ ಪ್ರಿಯರೇ, ಅಂದರೆ 2 ದಿನದಲ್ಲಿ ಏನು ಮಾಡ್ಬೋದಂತೆ? ಸತ್ಯವೇದವನ್ನು ಓದಿ ಮುಗಿಸ್ಬೋದಂತೆ. ಅಂದರೆ ದೇವರು ಏನು ಹೇಳಿದ್ದಾರೆ? ಜ್ಞಾನವನ್ನು ಹುಡುಕಿ, ನೀವು ಚಿನ್ನ ಕೊಟ್ಟರೂ ಸಿಗಲ್ಲ, ಸಮುದ್ರದಲ್ಲಿ ಅಷ್ಟು ಆಳವಾಗಿ ಹೋದರೂ ಸಹ ಸಿಗೋದಿಲ್ಲ. ಅಷ್ಟು ಬೆಲೆಯುಳ್ಳದ್ದು ಜ್ಞಾನ. ಅಂದರೆ ಇವರು 2 ದಿನದಲ್ಲಿ ಸತ್ಯವೇದವನ್ನು ಓದಿ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಇನ್ನೊಂದೆರಡು ವಚನಗಳನ್ನು ಮುಗಿಸ್ಕೊಳ್ಳೋಣ ನೋಡಿ ಪ್ರಿಯರೇ. ಯೋಹಾನನ ಸುವಾರ್ತೆ